ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಿಥುನ ರಾಶಿಯವರೇ, ಮೇ 31, 1, 2, 3, 4 ದಿನಗಳ ನಂತರ ದೊಡ್ಡ ಘಟನೆ ನಡೆಯುತ್ತದೆ. ಅಪ್ಪಿತಪ್ಪಿಯು ವಸ್ತುವನ್ನು ಯಾರಿಗೂ ಕೊಡಬೇಡಿ. ಎಚ್ಚರಿಕೆ, ಎಲ್ಲವನ್ನ ಕಳೆದುಕೊಳ್ತೀರಾ. ಇದು 100% ಸತ್ಯ. ಒಟ್ಟಾರೆಯಾಗಿ ವೀಕ್ಷಕರೇ, ಧನಸ್ಸು ರಾಶಿಯವರೇ, ಮಿಥುನ ರಾಶಿಯವರೇ, ಮೇ ತಿಂಗಳು 31 ಬಹಳ ಶಕ್ತಿಶಾಲಿಯಾಗಿರುವಂತಹ ವಿಶೇಷವಾಗಿರುವ ಹುಣ್ಣಿಮೆ. ಈ ಹುಣ್ಣಿಮೆಯನ್ನು ಕಾರ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ. ಈ ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ಜರುಗುತ್ತದೆ. 31, 1, 2, 3, 4 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಯ ಸಮಯ. ನಿಮ್ಮ ಜೀವನದಲ್ಲಿ ಅಪ್ಪಿತಪ್ಪಿ ಕೂಡ ಈ ವಸ್ತುವನ್ನು ಯಾರಿಗೂ ಕೊಡಬೇಡಿ. ಅಕಸ್ಮಾತ್ ಕೊಟ್ಟರೆ ಖಂಡಿತವಾಗಿ ಎಲ್ಲವನ್ನ ಕಳೆದುಕೊಳ್ತೀರಾ. ಬೀದಿಗೆ ಬರುವಂತಹ ಪರಿಸ್ಥಿತಿ. ಗಮನ ಇಟ್ಟು ಕೇಳಿ. ಈಗ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾವಣೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಈ ಒಂದು ಮಾಹಿತಿಯನ್ನು ತಿಳಿದುಕೊಂಡ ನಂತರ ನೀವು ಖಂಡಿತ ಆಶ್ಚರ್ಯಕ್ಕೆ ಒಳಗಾಗ್ತೀರಾ. ನೀವು ಸತ್ತರೂ ಕೂಡ ಈ ವಸ್ತುವನ್ನು ಯಾರಿಗೂ ಕೂಡ ತಪ್ಪಾಗಿ ಕೊಡಬಾರ್ದು. ಅಕಸ್ಮಾತ್ ಕೊಟ್ಟರೆ ಅದೃಷ್ಟ ಕೈತಪ್ಪಿ ಹೋಗಬಹುದು, ಮಾಯವಾಗಬಹುದು. ದುರಾದೃಷ್ಟ, ದಾರಿದ್ರ್ಯ ನಿಮ್ಮ ಮನೆಯನ್ನ ಪ್ರವೇಶ ಮಾಡುತ್ತೆ. ಖಂಡಿತವಾಗಿ ಮಿಥುನ ರಾಶಿಯವರು ನೋಡಬೇಕಾದ ವಿಡಿಯೋ ಇದಾಗಿರೋದ್ರಿಂದ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸುವ ಮೂಲಕ ನಮ್ಮ ಪ್ರಯತ್ನವನ್ನು ನೀವು ಖಂಡಿತವಾಗಿ ಲೈಕ್ ಮೂಲಕ ನಮಗೆ ತಿಳಿಸಬೇಕು. ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಹೌದು, ಈ ರಾಶಿ ಚಕ್ರದವರ ಜೀವನದಲ್ಲಿ ಅದ್ಭುತವಾಗಿರುವಂತಹ ಬದಲಾವಣೆ. ನಿಮ್ಮ ಮನೆ ಮತ್ತು ಮನಸ್ಸು ಯಾವಾಗಲೂ ಕೂಡ ಸಂತೋಷದಿಂದ ಇರುತ್ತೆ. ಖಂಡಿತ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ಸುಲಭವಾಗಿ ಪರಿಹಾರ ಮಾಡೋದಕ್ಕೆ ದೇವರ ಅನುಗ್ರಹ ಆಗುತ್ತದೆ. ಒಟ್ಟಾರೆ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟವೂ ದೂರವಾಗಿ ಆ ಒಂದು ದೈವಿ ರಕ್ಷಣೆ ಸಿಗುತ್ತದೆ. ಧನಸ್ಸು ರಾಶಿಯವರೇ, ಈಗ ಮೇ ತಿಂಗಳು 10ರಿಂದ 15 ವಾಸ್ತವವಾಗಿ ಈ ತಿಂಗಳಲ್ಲಿ ನಿಮಗೆ ತುಂಬ ಪವಿತ್ರವಾಗಿರುತ್ತದೆ. ವಿಶೇಷವಾಗಿ ಒಂದು ಸಂದರ್ಭದಲ್ಲಿ ನೀವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪು ನಿಮ್ಮ ಜೀವನದುದ್ದಕ್ಕೂ ನಿಮ್ಮನ್ನು ನೋಯಿಸಬಹುದು. ಅದೇ ಒಂದು ಸಮಯದಲ್ಲಿ ನಾನು ನಿಮಗೆ ಹೇಳಲಿರುವಂತಹ ವಿಷಯವನ್ನು ನೀವು ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಬೇಕು. ಏಕೆಂದರೆ ವಿಶೇಷವಾಗಿರುವಂತಹ ಸಂದರ್ಭಗಳಲ್ಲಿ ಗ್ರಹಗಳ ಬದಲಾವಣೆ ನಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತದೆ. ಇದರಿಂದಾಗಿ ಕಷ್ಟಗಳು ಕಡಿಮೆ ಆಗಬಹುದು ಅಥವಾ ಕಷ್ಟಗಳು ಜಾಸ್ತಿ ಆಗಬಹುದು, ನೋವು ಹೆಚ್ಚಾಗಬಹುದು, ಸುಖ ಕಡಿಮೆ ಆಗಬಹುದು. ಈ ರೀತಿಯ ಹಲವಾರು ಘಟನೆಗಳು ನಡೀತಾ ಇರುತ್ತೆ. ಅದಕ್ಕೋಸ್ಕರ ಮೇ 31 ಭಯಂಕರವಾಗಿರುವ ಹುಣ್ಣಿಮೆ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಕಂಡ ಕನಸುಗಳನ್ನು ಪವಾಡದ ರೀತಿ ಸಂಭವಿಸುವಂತಹ ಸಮಯ. ಕಳೆದ 5-6 ವರ್ಷಗಳಿಂದ ನೀವು ಯಾವುದಕ್ಕಾಗಿ ಶ್ರಮಿಸ್ತಾ ಇದ್ದೀರೋ ಅಥವಾ ಕನಸನ್ನು ಕಾಣ್ತಾ ಇದ್ದೀರೋ ಅದು ಈಗ ನಿಮ್ಮ ಜೀವನದಲ್ಲಿ ನನಸಾಗುತ್ತದೆ. ಹೌದು, ಖಂಡಿತವಾಗಿ ಈ ಸಮಯ ಒಮ್ಮೆ ನೋಡಿ ತಿಳಿದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಬದಲಾವಣೆ 2026ರಿಂದ ಪ್ರಾರಂಭವಾಗಿದೆ. ಆದರೆ ಅದಕ್ಕೆ ಬಹಳಷ್ಟು ಸಮಯವನ್ನು ತೆಗೆದುಕೊಂಡಿದೆ. ಈಗ ನೀವು ಬಹಳಷ್ಟು ಭರವಸೆಗಳನ್ನು ಹೊಂದಿದ್ದೀರಾ. ಎಲ್ಲವನ್ನ ಕೂಡ ನಿರ್ವಹಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ತಾ ಇದ್ದೀರಾ. ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ನಿರ್ಣಾಯಕ ಸಮಯ ಬರುತ್ತೆ. ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಉತ್ತಮವಾಗಿರಬೇಕು. ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅದೃಷ್ಟದ ಜೊತೆಗೆ ನಿರ್ಮಾಣವಾಗುವಂತಹ ಸಮಯ. ಏಕೆಂದರೆ ನಿಮ್ಮ ಜೀವನದಲ್ಲಿ ಈಗ ದೇವರ ಅನುಗ್ರಹ ಸಂಪೂರ್ಣವಾಗಿ ನೇರವಾದ ಕೃಪಕಟಾಕ್ಷ ನಿಮ್ಮ ಮನೆ ಮತ್ತು ಮನಸ್ಸನ್ನು ಬೆಳಕು ಮಾಡುವಂತಹ ಸಮಯ ಈಗ ಶುರುವಾಗ್ತಾ ಇರೋದ್ರಿಂದ ನಿಮ್ಮ ಭಯ ಮನಸ್ಸಿನಲ್ಲಿ ಇರಬಹುದು. ನನ್ನ ಜೀವನ ಹೇಗೆ ನಡೆಯುತ್ತದೆ, ಹೇಗೆ ಕಳೆಯುತ್ತದೆ, ನಾನು ಯಾವ ರೀತಿ ಸಂಪತ್ತನ್ನು ಸಮೃದ್ಧಿಯನ್ನು ವೃದ್ಧಿ ಮಾಡ್ಕೊಳ್ತೀನಿ ಅಂತ ಆಸೆ ಪಟ್ಟು ಕಂಗಾಲಾಗಿ ಕುಳಿತಿದ್ರೆ ಖಂಡಿತವಾಗಿ ಸಮಯ ಈಗ ಎಲ್ಲವನ್ನ ಸರಿಪಡಿಸಬಹುದು. ಹೌದು, ನಿಮ್ಮ ಆಸೆಗಳು ಕನಸುಗಳು ಸಂಪೂರ್ಣವಾಗಿ ನೆರವೇರುವಂತಹ ಸಮಯ. ನೀವು ಕಂಗಾಲಾಗಿ ಕಷ್ಟಪಟ್ಟು ಕುಳಿತಿದ್ರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೆನಪಿಡಿ, ನಿಮ್ಮ ಜಾತಕದ ಗ್ರಹಗಳ ಚಲನೆ ನಿಮ್ಮ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತದೆ. ಈಗ ಅದ್ಭುತವಾದ ಶಕ್ತಿಯನ್ನು ಹೊಂದಿದೆ. ಮೇ ತಿಂಗಳು ನಿಮ್ಮ ಹಣೆ ಬರಹ ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದ್ರು ಕೂಡ ಈಗ ಮೇ 31 ಅಂದರೆ ಕೊನೆಯದಾಗಿ ಬಂದಿರುವಂತಹ ಈ ಒಂದು ವಿಶೇಷವಾದ ಹುಣ್ಣಿಮೆ ಒಂದು ಜೂನ್ ಹೊಸದನಕ್ಕೆ ಒಂದು ಕಾರಣವಾಗುತ್ತೆ. ಏಕೆಂದರೆ ಜೂನ್ 1ರಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ. ಇದಕ್ಕೆಲ್ಲ ಕಾರಣ ಅಂತ ಅಂದರೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪವಾಡವಾದ ಘಟನೆಗಳು. ಈ ವರ್ಷದ ಆರಂಭದಲ್ಲಿ ನೀವು ಯೋಜಿಸುತ್ತಿರುವಂತಹ ಪ್ರತಿಯೊಂದು ಕೆಲಸ ಈಗ ನಿಧಾನವಾಗಿ ಫಲಪ್ರದವಾಗುತ್ತೆ. ಖಂಡಿತವಾಗಿ ಆದರೂ ನಾನು ನಿಮಗೆ ಪದೇ ಪದೇ ಎಚ್ಚರ ವಹಿಸುವಂತಹ ಕೆಲಸವನ್ನು ನಾಳೆಯಿಂದ ಮಾಡಬೇಡಿ. ಖಂಡಿತ ನಿಮ್ಮ ಜೀವನದಲ್ಲಿ ಯಾವುದೇ ಆಸೆ ಕೂಡ ನೆರವೇರೋದಿಲ್ಲ. ಅವುಗಳನ್ನು ಯಾರಿಗೂ ಕೂಡ ನಾವು ತಿಳಿಸುವಂತಹ ವಸ್ತುಗಳನ್ನು ಕೊಟ್ಟರೆ ನಿಮ್ಮ ಆಸೆ ಕನಸು ಕನಸಾಗಿ ಉಳಿದುಕೊಳ್ಳುತ್ತೆ, ನನಸಾಗೋದಕ್ಕೆ ಬಿಡೋದಿಲ್ಲ. ಖಂಡಿತ ಈಗ ಪ್ರಯತ್ನಗಳನ್ನು ಸಂಪೂರ್ಣ ಮಾಡಿ ಈ ವಸ್ತು
ವಸ್ತುಗಳನ್ನು ಕೊಟ್ಟು ಎಲ್ಲವನ್ನ ಕಳೆದುಕೊಳ್ಬೇಡಿ, ಕಷ್ಟವನ್ನು ಅನುಭವಿಸಬೇಡಿ. ಈಗ ನಿಮಗಿರುವಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ದೂರ ಮಾಡ್ಕೊಳ್ಬೇಕು. ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸ್ಕೊಳ್ಬೇಕು. ಆರೋಗ್ಯದ ಸಮಸ್ಯೆ ಇದ್ದರೆ ಅದನ್ನು ಸರಿಪಡಿಸಬೇಕು. ಎಲ್ಲ ಸಮಸ್ಯೆಗಳಿಗೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಬಲವಾದ ಒಂದು ಕಾರಣವನ್ನು ಹೊಂದಬೇಕು ಅಂತ ಆಸೆ ಪಡ್ತಾ ಇದ್ದರೆ ಖಂಡಿತ ಈಗ ಒಂದು ವಿಚಾರವನ್ನು ಜಾಗರೂಕತೆಯಿಂದ ಕೇಳಿಸ್ಕೊಳ್ಬೇಕಾಗುತ್ತೆ. ಅದೇನು ಅಂತ ಅಂದರೆ, ನಿಮ್ಮಿಂದ ಇನ್ನು ಮುಂದೆ ಎಲ್ಲ ರೀತಿಯ ಕಷ್ಟಗಳು, ದಾರಿದ್ರ್ಯಗಳು, ಬಡತನ ದೂರವಾಗುತ್ತೆ. ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ. ಮಹಾಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾರೆ. ನಿಮ್ಮ ಮನೆ ಬಾಗಿಲನ್ನು ತಟ್ಟಲು ಸಿದ್ಧವಾಗಿರುವಂತಹ ಲಕ್ಷ್ಮೀ ದೇವಿಯನ್ನು ಮನೆ ಒಳಗೆ ಕರ್ಕೊಂಡು ಬರಬೇಕು ಅಂದರೆ ಖಂಡಿತವಾಗಿ ನಿಮ್ಮ ನಷ್ಟದ ಜೀವನ ಲಾಭವಾಗಿ ಕನ್ವರ್ಟ್ ಆಗುತ್ತೆ. ನೀವು ಸಾಮಾನ್ಯವಾದ ಒಂದು ಜೀವನವನ್ನು ನಡೆಸ್ತಿಲ್ಲ, ಅದ್ಭುತವಾದ ಶಕ್ತಿಯನ್ನು ಹೊಂದಿರುವಂತಹ ಸಮಯವನ್ನು ಪಡೆದುಕೊಳ್ತಿದ್ದೀರಾ ಅಂತ ಹೇಳ್ಬೋದು. ಆದ್ದರಿಂದಾಗಿ ಈಗ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾದ ಶಕ್ತಿಗಳಿಂದ ತುಂಬಿರುವಂತಹ ವಿಚಾರವನ್ನು ನೀವು ಅಳವಡಿಸ್ಕೊಳ್ಬೇಕು. ನಿಮ್ಮ ಮನೆಯನ್ನು ಸಂಪತ್ತಿನಿಂದ ತುಂಬಿಸಬೇಕು ಅಂತ ಅಂದ್ಕೊಂಡಿದ್ರೆ, ನೀವು ಎಲ್ಲವನ್ನ ಕೂಡ ಸರಿಪಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ, ಈಗ ಬೀಸುತ್ತಿರುವಂತಹ ಬಿರುಗಾಳಿ ನಿಮ್ಮನ್ನು ನಾಶ ಮಾಡಲು ಯಾವುದೇ ಹಂತಕ್ಕೆ ಬೇಕಾದರೂ ಹೋಗಬಹುದು. ಆ ಸಮಯದಲ್ಲಿ ನೀವು ಶತ್ರುಗಳು ನಿಮ್ಮ ಮೇಲೆ ತಂತ್ರ ಮಂತ್ರ ಮಾಟ ಮಂತ್ರವನ್ನು ಪ್ರಯೋಗ ಮಾಡಬಹುದು. ನಾನು ಹೇಳುತ್ತಿರೋದು ಖಂಡಿತವಾಗಿ ನಿಜ. ನೀವು ಭಾವಿಸಿದರೆ ಈಗ ಎಲ್ಲವನ್ನ ಸರಿಪಡಿಸಿಕೊಂಡು ಮುಂದಿನ ಹಂತಕ್ಕೆ ತಲುಪಬಹುದು. ವಾಸ್ತವವಾಗಿ ನಿಜವಾಗಿಸುವಂತಹ ಸಮಯ. ಈ ವ್ಯಕ್ತಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಒಟ್ಟಾರೆ ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆಗೆ ಮುದ್ದಾದ ಮಾತನಾಡಿ ತಲೆ ಸವರಿ ನಿಮ್ಮನ್ನು ಮಂಕು ಮಾಡಿ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂತಹ ವ್ಯಕ್ತಿಗಳ ಬಲೆಗೆ ಬೀಳ್ಬೇಡಿ. ಈಗ ನೀವು ಏನು ಮಾಡಬೇಕು ಅಂತ ನೋಡೋದಾದ್ರೆ, ನಿಮ್ಮ ಜೀವನದಲ್ಲಿ ಈಗ ಎಲ್ಲವನ್ನ ಪಡೆದುಕೊಳ್ಳುವ ಹಂತಕ್ಕೆ ಹೋಗಿದ್ರು ಕೂಡ ನೀವು ಕೆಲವರ ಮಾತಿಗೆ ಬೇಗ ಸೋಲ್ತೀರಾ, ಕೆಳಗಡೆ ಬೀಳ್ತೀರಾ. ಅಂಥದ್ದನ್ನು ನಿಲ್ಲಿಸಬೇಕು. ನೀವು ಎಲ್ಲಿಯವರೆಗೂ ಎಲ್ಲವನ್ನ ಸಹಿಸಿಕೊಂಡು ಬೇರೆಯವರಿಗೆ ಸಹಾಯ ಮಾಡ್ತಾ ಹೋಗ್ತಿರೋ, ನೀವು ಮಾಡುವಂತಹ ಪುಣ್ಯ ಕಾರ್ಯಗಳು ಕೆಲವೊಂದಿಷ್ಟು ಬಾರಿ ನಿಮಗೆ ತೊಂದರೆಯನ್ನು ಕೊಡುತ್ತೆ. ಏಕೆಂದರೆ ಅತಿಯಾದ ಒಳ್ಳೆಯತನ, ಅತಿಯಾದ ಪುಣ್ಯ ನಿಮಗೆ ಕಷ್ಟವನ್ನು ಕೂಡ ತಂದುಕೊಡಬಹುದು. ನೀವು ಮೊದಲಿಗೆ ಏನೇ ಕೆಲಸ ಮಾಡ್ತಾ ಇದ್ರು ಕೂಡ, ಒಳ್ಳೆಯದನ್ನು ಮಾಡಬೇಕಾದ್ರೂ ಕೂಡ ಖಂಡಿತವಾಗಿ ದೇವರ ಕೃಪೆಗೆ ಪಾತ್ರರಾಗಬೇಕು. ನಿಮಗೆ ಕೆಲವು ಚಿಹ್ನೆಗಳನ್ನು ದೇವರು ಕೊಡ್ತಾ ಹೋಗ್ತಾರೆ. ಆ ಚಿಹ್ನೆಯನ್ನು ಅನುಸರಿಸಿ ಅರ್ಥ ಮಾಡಿಕೊಂಡಾಗ ಮಾತ್ರ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಸರಿಪಡಿಸ್ಬೋದು. ಈಗ ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ಅಂತ ನೋಡಿದ್ರೆ, ಒಂದು ಏಲಕ್ಕಿಯನ್ನು ಬಳಸಿಕೊಂಡು ಮಾಡಬಹುದಾದಂತಹ ಒಂದು ಪರಿಹಾರ. ಈ ಒಂದು ಏಲಕ್ಕಿಯಿಂದ ಮಾಡಿದ ಪರಿಹಾರ ನಿಮ್ಮ ಜೀವನದುದ್ದಕ್ಕೂ ನಿಮಗೆ ಒಂದು ಶಕ್ತಿಯನ್ನು ತುಂಬುತ್ತದೆ. ಏಕೆಂದರೆ ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಸಮಯ ಬಹಳಷ್ಟು ಲಾಭದಿಂದ ತುಂಬಿರುತ್ತದೆ. 2 ಏಲಕ್ಕಿಯನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ನೀವು ಯಾವುದೇ ಹೊಸ ಕೆಲಸಕ್ಕೆ ಹೋಗುವಾಗ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಹೋಗಬೇಕು ಅಥವಾ ಬಾಯಲ್ಲಿ ಹಾಕಿ ಜಗಿದು ಹೋಗಬೇಕು. ಬೆಳಗ್ಗೆ ಎದ್ದ ತಕ್ಷಣ 2 ಏಲಕ್ಕಿಯನ್ನು ಒಂದು ಬಾಕ್ಸಲ್ಲಿ ಹಾಕಿ ಯಾರ ಕೈಗೂ ಸಿಗದೇ ಇರುವಂತಹ ರೀತಿ ಡಬ್ಬದಲ್ಲಿ ಹಾಕಿಡಬೇಕು. ಇದರಿಂದ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತೆ. ಹೌದು, ಏಕೆಂದರೆ ಏಲಕ್ಕಿಯ ಸುವಾಸನೆ ಪವಿತ್ರತೆಯಿಂದ ಕೂಡಿರುತ್ತೆ. ಬಹಳ ನಿಜವಾಗಿ ಶುಕ್ರನಿಗೆ ಸಂಬಂಧಪಟ್ಟಿರುತ್ತೆ. ಶುಕ್ರನಿಗೆ ಸಂಬಂಧಪಟ್ಟಿರೋದ್ರಿಂದ ನಿಮ್ಮ ಗಂಟಲು ಮತ್ತು ಮೆದುಳಿಗೆ ಪರಿಣಾಮಕಾರಿಯಾಗಿರುವಂತಹ ಪ್ರಭಾವವನ್ನು ಬೀರುತ್ತೆ. ಇದರಿಂದ ಸಂಬಂಧಗಳಿರ್ತಕ್ಕಂಥ ತೊಂದರೆಗಳು ದೂರವಾಗುತ್ತೆ. ಮಾತಿನ ಚಾತುರ್ಯ ಜಾಸ್ತಿ ಆಗುತ್ತೆ. ಗುರುವಿನ ಅನುಗ್ರಹ ಸಿಗುತ್ತೆ. ಇದೆರಡೂ ಬಲವಾದಾಗ ನಿಮ್ಮ ಜೀವನದಲ್ಲಿ ನಿಮ್ಮ ಪಾತ್ರವನ್ನು ಬದಲಾಯಿಸಲು ಸಾಧ್ಯವಾಗುತ್ತೆ. ಖಂಡಿತವಾಗಿ ಈ ಸಮಯ ನಿಮ್ಮ ಜೀವನ, ನಿಮ್ಮ ಮೊದಲು ಎಲ್ಲರೂ ಮಾತಿಗೆ ಗೌರವವನ್ನು ಕೊಡ್ತಾರೆ, ಮರ್ಯಾದೆಯನ್ನು ಕೊಡ್ತಾರೆ. ನಿಮ್ಮ ಜೀವನದಲ್ಲಿ ಮಾಧುರ್ಯವಾಗಿ ಮಾತನಾಡೋದಕ್ಕೆ ಏಲಕ್ಕಿ ಸಹಾಯ ಮಾಡುತ್ತೆ. ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿರುವಂತಹ ಈ ಸಂದರ್ಭವನ್ನು ನೀವು ಶಕ್ತಿಶಾಲಿಯಾಗಿ ತೆಗೆದುಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಎಷ್ಟೇ ಏಲಕ್ಕಿಗಳಿದ್ರೂ ಸರಿ, ಅವುಗಳನ್ನು ಅಡುಗೆ ಮನೆಯಲ್ಲಿ ಇಟ್ಟಿದ್ರೆ ಯಾರ ಕಣ್ಣಿಗೂ ಬೀಳದೇ ಇರುವಂತೆ ಎತ್ತಿಡಬೇಕು. ಆಗಾಗ ಏಲಕ್ಕಿಯನ್ನು ನೀವು ಎಲ್ಲರಿಗೂ ಕಾಣುವಂತೆ ಇರೋದ್ರಿಂದ ಖಂಡಿತ ತೊಂದರೆಗಳು ಬರುತ್ತೆ. ಅಷ್ಟೇ ಅಲ್ಲದೆ ಏಲಕ್ಕಿಗಳನ್ನು ಕೆಳಗಡೆ ಬೀಳಿಸೋದನ್ನು ಮಾಡಬೇಡಿ. ನಿಮ್ಮ ಮನೆಗೆ ಬರುವಂತಹ ನೆಂಟರಿಗೆ ಏಲಕ್ಕಿಯನ್ನು ಹಾಕಿ ಸಿಹಿ ತಿಂಡಿಯನ್ನು ಮಾಡುವಾಗ ಈ ವಿಷಯದಲ್ಲಿ ಜೋಪಾನವಾಗಿರಬೇಕು. 2 ಏಲಕ್ಕಿಗಳನ್ನು ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಎತ್ತು ಒಂದು ಡಬ್ಬದಲ್ಲಿ ಹಾಕಿಟ್ಟು ಅದನ್ನು ಪ್ರತಿದಿನ ನೀವು ಕೆಲಸಕ್ಕೆ ಅಥವಾ ಒಳ್ಳೆಯ ಕಾರ್ಯಗಳಿಗೆ ಹೋಗುವಾಗ ಅದನ್ನು ನಿಮ್ಮ ಜೊತೆ ತೆಗೆದುಕೊಂಡು ಹೋಗುವಂತಹ ರೂಢಿಯನ್ನು ಮಾಡ್ಕೊಳ್ತಾ ಹೋದರೆ ಖಂಡಿತವಾಗಿ ನಿಮ್ಮ ಜೀವನ ಸಕಾರಾತ್ಮಕವಾದ ಬದಲಾವಣೆ, ಉತ್ತಮವಾದ ಫಲಿತಾಂಶದಿಂದ ತುಂಬಿರುತ್ತದೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಮಹಾವಿಷ್ಣು ಮಹಾಲಕ್ಷ್ಮಿಯ ಅನುಗ್ರಹದಿಂದ ಬಡವನು ಕೂಡ ಶ್ರೀಮಂತನಾಗುವ ಯೋಗವನ್ನು ಕಂಡುಕೊಳ್ಳೋಕೆ ಈ ಒಂದು ಮಂತ್ರ ಸಹಾಯ ಮಾಡುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.